ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಅನ್ನೋದು ಗೊತ್ತಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗೆ ಯಾವ ರೀತಿ ಸ್ಥಾನ ಅಂತ ನಾವು ನೋಡೋದಾದ್ರೆ ಉಡುಪಿ ಜಿಲ್ಲೆಗೆ 2ನೇ ಸ್ಥಾನ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಗೆ ತೃತೀಯ ಸ್ಥಾನ. ಕಲಬುರಗಿಗೆ ಕೊನೆ ಸ್ಥಾನ. ಕಲಬುರಗಿ ಆಲ್ಮೋಸ್ಟ್ ಯಾವಾಗಲೂ ಕೂಡ ಸ್ವಲ್ಪ ಹಿಂದೆನೇ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಉಡುಪಿ ಜಿಲ್ಲೆ ದ್ವಿತೀಯ ಸ್ಥಾನ. ಅದೇ ರೀತಿಯಾಗಿ ತೃತೀಯ ಸ್ಥಾನವೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಸಿಕ್ಕಿರೋದು. ಇನ್ನು ಕಲಬುರಗಿ ಅಂತ ಬಂದಾಗ ಪ್ರತಿ ಬಾರಿ ಕೂಡ ಅಲ್ಲಿ ಸ್ವಲ್ಪ ಮೂಲ ಸೌಕರ್ಯಗಳ ಕೊರತೆ ಯಾವಾಗಲೂ ಎದ್ದು ಕಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಓದೋದಕ್ಕೂ ತೊಂದರೆ, ರಿಸಲ್ಟ್ ಕೂಡ ಕಮ್ಮಿನೇ ಬರ್ತಾ ಇರುತ್ತೆ. SSLC ಪರೀಕ್ಷೆಯಲ್ಲಿ ಸದ್ಯ ರಾಜ್ಯಕ್ಕೆ ಪ್ರಥಮ ಅಂತ ಬಂದ್ರೆ ಯಾವ ಜಿಲ್ಲೆ ಅಂತ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ 98% ಅನ್ನ ತೆಗೆದುಕೊಂಡಿದೆ. ಇನ್ನು ಕೋಲಾರ 95%, ಅದೇ ರೀತಿಯಾಗಿ ಬಾಗಲಕೋಟೆ 95%, ಬೆಂಗಳೂರು ಉತ್ತರ 95%, ದಕ್ಷಿಣ ಕನ್ನಡ 98.40%, ಉಡುಪಿ 98.18%, ಹಾಸನ 97.57%, ಇನ್ನು ಮಂಡ್ಯ ಕೊಡಗು 96.70%, ಶಿವಮೊಗ್ಗ 96% ಪಡ್ಕೊಂಡಿದೆ. ಧಾರವಾಡ ವಿದ್ಯಾಕಾಶಿ 95%, ಇನ್ನು ಬೆಂಗಳೂರು ಉತ್ತರ 95.34% ಪಡ್ಕೊಂಡಿರುವಂಥ ಜಿಲ್ಲೆ. ದಕ್ಷಿಣ ಕನ್ನಡ 98.40% ಪಡ್ಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಈ ಜಿಲ್ಲೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಂದಾನೇ ಉತ್ತಮ ಸಾಧನೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಂದಾನೇ ಉತ್ತಮ ಸಾಧನೆ ಆಗ್ತಾ ಇದೆ. ಇಲ್ಲೂ ಕೂಡ ಈ ಬಾರಿನೂ ಇದೇ ರೀತಿ ಉತ್ತಮ ಫಲಿತಾಂಶ ಬಂದಿದೆ. SSLC ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಚಿಕ್ಕೋಡಿಯ ಪ್ರಾರ್ಥನಾ, ವಿಜಯಪುರದ ಸೌಜನ್ಯ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಔಟ್ ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಹಳ್ಳಿಗಳಲ್ಲಿ ಏನೇ ತೊಂದರೆ ಇದ್ರೂ, ಮೂಲ ಸೌಕರ್ಯಗಳ ಕೊರತೆ ಇದ್ರೂ, ಸಾರಿಗೆ ಸಂಪರ್ಕದ ಸಮಸ್ಯೆ ಇದ್ರೂ ಕೂಡ ನಾವು ಓದೋದ್ರಲ್ಲಿ ಮೇಲುಗೈ ಸಾಧಿಸ್ತೀವಿ ಅನ್ನೋದನ್ನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಬಾರಿನೂ ಕೂಡ ಸಾಬೀತುಪಡಿಸೋದ್ರ ಮೂಲಕ ಪರ್ಸೆಂಟೇಜ್ನಲ್ಲಿ ನಾವು ಅಲ್ಲೇ ಗಮನಿಸಬಹುದು. 98% ದಕ್ಷಿಣ ಕನ್ನಡದಲ್ಲಿ, ಮಂಡ್ಯದಲ್ಲಿ 97%, ಶಿರ್ಸಿ 97%, ಹಾವೇರಿ 96%, ಕೊಡಗು 96%, ಶಿವಮೊಗ್ಗ ಕೂಡ 96%, ವಿಜಯನಗರ 96%, ಬೆಂಗಳೂರು ಗ್ರಾಮಾಂತರ 95%, ಧಾರವಾಡ 95% ಪಡ್ಕೊಂಡಿದೆ. ಆಯಾ ಜಿಲ್ಲೆಯ ಫಲಿತಾಂಶ ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಫಸ್ಟ್ ಅಂದ್ರೆ ಔಟ್ ಅಂಕಗಳನ್ನ ಪಡ್ಕೊಳ್ಳೋದ್ರ ಮೂಲಕ ರ್ಯಾಂಕ್ ಅಥವಾ ಪ್ರಥಮ ಸ್ಥಾನದಲ್ಲಿದ್ದಾರೆ. ಆಗೆಲ್ಲ ಒಬ್ರೋ ಇಬ್ರೋ 3 ಜನ ರ್ಯಾಂಕ್ ತೆಗೆದುಕೊಂಡ್ರು ಕೂಡ ಅದೇ ಜಾಸ್ತಿ ಆಗ್ತಾ ಇತ್ತು. ಆದ್ರೀಗ 7-8 ವಿದ್ಯಾರ್ಥಿಗಳು 10 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ತೆಗೆದುಕೊಳ್ಳೋದ್ರ ಮಟ್ಟಿಗೆ ಬಂದಿದ್ದಾರೆ ಅಂದ್ರೆ ಒಳ್ಳೆ ಉತ್ತಮ ಫಲಿತಾಂಶವೇ ಪ್ರಕಟ ಆಗಿದೆ ಅಂತ. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಓದೋದ್ರಲ್ಲಿ ಹಿಂದೆ ಬೀಳೋದಿಲ್ಲ ಅನ್ನೋದನ್ನ ಅವರು ಸಾಬೀತುಪಡಿಸಿದ್ದಾರೆ. SSLC ಪರೀಕ್ಷೆಯಲ್ಲಿ 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ,